ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ವೆಜಿಟೇಬಲ್ ಪುಲಾವ್. ಸಾಮಾನ್ಯವಾಗಿ ಮನೆಯಲ್ಲಿ ಏನೇನು ತರಕಾರಿ ಇದೆ ಅದನ್ನೇ ಇಟ್ಟು ಮಾಡಿದಂತಹ ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಪಲಾವ್. ಜೀರಾ ರೈಸ್ನ ಪ್ರತಿಯೊಂದು ಬಿಡಿ ಬಿಡಿಯಾದ ಕಾಳಿನ ಜೊತೆ ಸುಂದರವಾದ ಪರಿಮಳ ಜೊತೆಗೆ ಬಣ್ಣ ಬಣ್ಣ ತರಕಾರಿ ರುಚಿಕರವಾದ ಮಸಾಲೆಯೊಂದಿಗೆ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ತಿಂದರೆ ಖಂಡಿತ ಮತ್ತೆ ಮತ್ತೆ ತಿನ್ನುವಂತಹ ಒಂದು ಆಸೆ ಹುಟ್ಟುತ್ತಷ್ಟು ಚೆನ್ನಾಗಿ ಬಂದಿದೆ ಇವತ್ತಿನ ಪಲಾವ್. ಸಾಧಾರಣವಾಗಿ ಬೇರೆ ಬೇರೆ ತರಕಾರಿ ಬೇಕು ಅಂತೆಲ್ಲ ಇದ್ದರೆ ಮನೆಯಲ್ಲಿ ಏನು ತರಕಾರಿ ಇದೆ ಅದನ್ನೇ ಹಾಕಿ ಕಡಿಮೆ ಸಮಯದಲ್ಲಿ ಹೋಟ್ಲಿಗಿಂತಲೂ ಕೂಡ ಹೆಚ್ಚಿನ ರುಚಿಯಾಗಿ ಇದನ್ನು ಸುಲಭವಾಗಿ ಮಾಡ್ಬೋದು. ಈ ಬಿಸಿ ಬಿಸಿ ಪುಲಾವ್ಗೆ ರೈತ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ನಾನು 3 ಗ್ಲಾಸ್ ಜೀರಾ ಅಕ್ಕಿ ತಗೊಂಡಿದ್ದೇನೆ. ಅದನ್ನು 20 ನಿಮಿಷ ನೆನೆ ಹಾಕಿದೆ. 20ರಿಂದ 30-40 ನಿಮಿಷವರೆಗೆ ನೆನೆ ಹಾಕ್ಬೋದು. ನಂತರ ಅದನ್ನು ಚೆನ್ನಾಗಿ ಜರಡಿದು ಅದರ ನೀರನ್ನೆಲ್ಲ ಬಸಿದೆ. ಇವಾಗ ನಮ್ಮ ಮನೆಯಲ್ಲಿ ಇಷ್ಟು ತರಕಾರಿಗಳಿತ್ತು: ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ. ಇದಕ್ಕೆ ಬಟಾಣಿ, ಕ್ಯಾಬೇಜ್ ಬೇಕಂದ್ರೆ ಕ್ಯಾಬೇಜ್ ಕೂಡ ಹಾಕ್ಬೋದು. ಏನಿದೆ ಅದನ್ನೆಲ್ಲ ಹಾಕ್ಬೋದು, ನೂಕೋಲೆಲ್ಲ. ಈಗ ಬಾಣಲಿ ಒಂದು ಪಾತ್ರೆ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು 2.5 ಸ್ಪೂನು ಎಣ್ಣೆ ಹಾಕಿದ್ದೀನಿ. ನೀವು ಯಾವುದು ಎಣ್ಣೆ ಬಳಸ್ತೀರೋ ಅದನ್ನು ಹಾಕಿ. ಇವಾಗ ನಮ್ಮ ಪಲಾವ್ ಮಸಾಲೆ ಅಥವಾ ಬಿರಿಯಾನಿ ಮಸಾಲೆಯನ್ನು ಹಾಕಿ ಈಗ ಈ ಮಸಾಲೆಯನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ತಾ ಬರುವಾಗ ನಮ್ಮ ಪಲಾವ್ ಎಲೆಯನ್ನು ಕೂಡ ಹಾಕಿ, ಹಾಗೆ ನಿಮಗೆ ಗೋಡಂಬಿ ಬೀಜ ಇಷ್ಟ ಅಂತಂದರೆ ಒಂದು ಸ್ವಲ್ಪ ಸಣ್ಣ ಹಿಡಿಯಷ್ಟು ಗೋಡಂಬಿ ಬೀಜ ಹಾಕಿ ಕೆಂಪು ಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡಿ. ಇದು ಫ್ರೈ ಆಗ್ತಾ ಬರುವಾಗ ಇಲ್ಲಿ 1.5 ಈರುಳ್ಳಿಯನ್ನು ಹಾಕಬೇಕು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ಮೀಡಿಯಮ್ ಗ್ಲಾಸಲ್ಲಿ. ಹಾಗಾಗಿ ನಾನಿಲ್ಲಿ 1.5 ಈರುಳ್ಳಿಯನ್ನು ತಗೊಂಡು ಈಗ ಸಣ್ಣಗೆ ಒಂದು ಕೆಂಪು ಬರುವ ತನಕ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದು ಕೆಂಪು ಬಣ್ಣಕ್ಕೆ ತಿರುಗುವಾಗ ಹಾಗೆ ಕಟ್ ಮಾಡಿರೋ ಒಂದು 4-5 ಹಸಿಮೆಣಸಿನಕಾಯಿನ ಕೂಡ ಹಾಕಿ ಇದನ್ನು ಕೂಡ ಫ್ರೈ ಮಾಡಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲಿದೆ ನಮ್ಮ ಸ್ಟವ್. ಈರುಳ್ಳಿ ಹಾಕಿದ ಮೇಲೆ ಬೇಕಂದರೆ ಫುಲ್ ಫ್ಲೇಮಲ್ಲಿ ಇಡ್ಬೋದು. ಈಗ 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಇರಬಾರ್ದು, ಇದರ ಪಲಾವ್ ಚೆನ್ನಾಗಿರೋದಿಲ್ಲ. ಹಾಗೆ ನಮ್ಮ ಬಿರಿಯಾನಿ ಮಸಾಲೆ ಹಾಕುವಾಗಲೂ ಕೂಡ ಅಷ್ಟೇ 1-2 ಏಲಕ್ಕಿನ ಹಾಕಿ. ಏಲಕ್ಕಿ ಜಾಸ್ತಿ ಹಾಕಿದರೂ ಕೂಡ ಚೆನ್ನಾಗಿರೋದಿಲ್ಲ. ಸ್ಪೈಸಸ್ ಹಾಕಿದ್ದೀವಲ್ವ, ಅಲ್ಲಿ ಏಲಕ್ಕಿ ಜಾಸ್ತಿ ಇರಬಾರ್ದು. ಹಾಗೆ ಇಲ್ಲಿ ಒಂದು ಮೀಡಿಯಮ್ ಗಾತ್ರ ಟೊಮೆಟೊ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಈಗ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಈಗ ಒಂದೊಂದು ತರಕಾರಿಗಳನ್ನು ಹಾಕ್ತಾ ಬನ್ನಿ. ನೀವೇನೆಲ್ಲ ತರಕಾರಿ ತಗೊಂಡಿದ್ದೀರಾ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ. ಫ್ರೈ ಮಾಡ್ತಾ ಬರುವಾಗ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಸೇರಿಸಿ. ಈಗ ಇದರಲ್ಲಿ ಹಸಿಮೆಣಸಿನಕಾಯಿ ಖಾರ ಬಿಟ್ಟರೆ ಇನ್ಯಾವ ಖಾರನೂ ಇಲ್ಲ ಅಲ್ವ. ನೀವೊಂದು 3/4 ಸಣ್ಣ ಸ್ಪೂನಲ್ಲಿ 3/4ರಿಂದ 1 ಸ್ಪೂನಷ್ಟು ಒಣಮೆಣಸಿನ ಪುಡಿ ಹಾಕಿ. ಯಾಕಂದರೆ ಇದು ನಾನು ಸಣ್ಣ ಸ್ಪೂನ್ ಹೇಳೋದು, ಉಪ್ಪಿನಕಾಯಿ ಎಲ್ಲ ತೆಗಿತೀವಲ್ವ ಆ ಸ್ಪೂನು, ದೊಡ್ಡ ಸ್ಪೂನಲ್ಲ. ಹಾಗೆ ಅದೇ ಸೇಮ್ ಅಳತೆಗೆ ಅರಿಶಿನ ಪುಡಿ ಕೂಡ ಹಾಕಿ, ಎಲ್ಲ ಉಪ್ಪು, ಮೆಣಸಿನ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿ ಇದನ್ನು ಈಗ ಸರಿಯಾಗಿ ಫ್ರೈ ಮಾಡಿ. ಈಗ ಮೀಡಿಯಮ್ ಫ್ಲೇಮ್ ಮಾಡಬೇಕು ಅಥವಾ ಚಿಕ್ಕದಾಗಿ ಇಡಬೇಕು. ನಾವು ಮಸಾಲೆ ಹಾಕಿದ ಮೇಲೆ ಫ್ಲೇಮ್ ದೊಡ್ಡದಿಡಬಾರ್ದು. ಹಾಗೆ ಫ್ರೈ ಮಾಡ್ತಾ ಹೋಗುವಾಗೆ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ನಮಗೆ ಸ್ವಲ್ಪ ಒಂಚೂರು ಕೊತ್ತಂಬರಿ ಸೊಪ್ಪಿನ ಅಗತ್ಯ ಇದೆ. ಆ ಕೊತ್ತಂಬರಿ ಸೊಪ್ಪು ಒಂಚೂರು ತಗೊಂಡು ನಿಮಗೆ ಬೇಕಂದ್ರೆ ಮಾತ್ರ ಇದನ್ನೊಂದು ಪೇಸ್ಟ್ ಮಾಡಿ ಒಂದು ಸಣ್ಣ ಒಂದು ಕಾಲು ಹಿಡಿ ತಗೊಂಡಿದ್ದೇನೆ. ಇದನ್ನು ಪೇಸ್ಟ್ ಮಾಡಿ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಯಾಕಂದರೆ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಪಲಾವ್ ಬಿರಿಯಾನಿ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ನಿಮಗೆ ಇದರ ಟೇಸ್ಟ್ ಇಷ್ಟವಾದರೆ ಮಾತ್ರ ಹಾಕಲೇಬೇಕು ಅಂತ ಇಲ್ಲ. ಈಗ ಇದನ್ನು ಫ್ರೈ ಮಾಡ್ತಾ ಹೋಗುವಾಗೆ ಮತ್ತು ಇದರ ಹಸಿ ವಾಸನೆ ಹೋದ ತಕ್ಷಣ ಇದಕ್ಕೆ ನೀರು ಹಾಕಿ. ಈಗ ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ನಾವು 6 ಗ್ಲಾಸ್ ನೀರು ಹಾಕೋದು ಬೇಡ. ಯಾಕಂದರೆ ಅಕ್ಕಿನ ಸೋಕ್ ಮಾಡಿ ಇಟ್ಟು ಅಕ್ಕಿ ಅಲ್ವ, ಮೆದುವಾಗಿದೆ ಅಕ್ಕಿ. ಇವಾಗ 4 ಗ್ಲಾಸ್ ಅಷ್ಟೇ ಹಾಕಿ, 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಕುದಿಸಿ ಇದನ್ನು. ಮತ್ತು ಉಪ್ಪು ಬೇಕಂದರೆ ಉಪ್ಪನ್ನು ಕೂಡ ಹಾಕಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು. ಅಕಸ್ಮಾತ್ ನೀರು ಕಮ್ಮಿ ಆಯಿತಂದರೆ ನಾವು ಈ ಥರ ಸ್ವಲ್ಪ ಕೊಡವಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಕುದಿದ ತಕ್ಷಣ ನಾವು ತಗೊಂಡಿರುವ ನೆನೆಸಿಟ್ಟು ಜರಡಿ ಹಿಡ್ದಿರುವ ಅಕ್ಕಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಬೇಯಿಸಿದನ್ನು. ಮಧ್ಯೆ ಬಂದು ನೋಡಿ, ಏನಾದರೂ ನೀರಿನ ಅಳತೆ ಕಮ್ಮಿ ಇದ್ದರೆ ಸ್ವಲ್ಪ ಚಿಮುಕಿಸ್ತಾ ಹೋಗಿ. ಇಲ್ಲಾಂದರೆ ಪಲಾವ್ ಚೆನ್ನಾಗಿ ಬರೋದಿಲ್ಲ. ನೀರು ಜಾಸ್ತಿ ಆದರೆ ಒಂದೇ ಸಲ ಖಂಡಿತವಾಗಿ ನೀರು ಹಾಕಲಿಕ್ಕೆ ಹೋಗಬೇಡಿ. ನೀವು ಅಕ್ಕಿನ ನೆನೆ ಹಾಕಿಲ್ಲ ಅಂದರೆ ನೀವು 3 ಲೋಟಕ್ಕೆ ಒಂದು 5 ಲೋಟ ಬೇಕಂದರೆ ಹಾಕ್ಬೋದು.
ಅದರ ಅಕ್ಕಿ ನೆನೆ ಹಾಕಿದ ಮೇಲೆ ನಾವು 3 ಲೋಟಕ್ಕೆ 4 ಲೋಟನೇ ಹಾಕಬೇಕು. ಮತ್ತು ನಾವು ಸೇರಿಸ್ತಾ ಹೋದಾಗೆ ಒಂದು 4.25 ಲೋಟ ಆಗುತ್ತೆ, ಸೇರಿಸ್ಬೇಕಾಗುತ್ತೆ ಚೂರು. ಸುಮ್ಮನೆ ಈಗ ಮೇಲೆ ಕೊಡವಿದ್ರೆ ಸಾಕಾಗುತ್ತೆ. ಯಾಕಂದರೆ ನಮಗೆ ಬಿಡಿ ಬಿಡಿಯಾಗಿ ಗರಿಯಾಗಿ ಪಲಾವ್ ಬರಬೇಕಂದ್ರೆ ನಾವು ಅದೇ ಮೆಥಡಲ್ಲಿ ಹೋಗಬೇಕು. ನೀರಿನ ಅಂಶ ಕಮ್ಮಿ ಮಾಡಿ. ಇವಾಗ ನಮ್ಮ ಪಲಾವ್ ನೋಡಿ, ಸೂಪರಾಗಿರೋ ಪಲಾವ್ ರೆಡಿಯಾಗಿದೆ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ, ಮಕ್ಕಳಿಗೆಲ್ಲ ಕೊಡಿ. ಆಮೇಲೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಮತ್ತಷ್ಟು ಒಳ್ಳೆ ವೀಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಈಗ ಇದಕ್ಕೆ ರೈತನೂ ಕೂಡ ರೆಡಿಯಾಗಿದೆ. ರೈತ ಮಾಡಲಿಕ್ಕೆ ಎಲ್ಲರಿಗೂ ಗೊತ್ತಲ್ವೋ, ಮೊಸರು ಬಜ್ಜಿ ಅಂತ ಕೂಡ ಹೇಳ್ತೀವಿ ನಾವು. ಸೌತೆಕಾಯಿ, ಮೊಸರು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಇಷ್ಟೇ. ಹಾಗೆ ಎಲ್ರಿಗೂ ಟಾಟಾ ಬಾಯ್, ಸಿ ಟೇಕ್ ಕೇರ್.